ಕೇಂದ್ರ ಹಾಗೆ ರಾಜ್ಯದ ನಡುವೆ ಮತ್ತೆ ತಾರಕಕ್ಕೇರ್ತಾ ಇದೆ ಅನುದಾನ ಹಾಗೆ ತೆರಿಗೆ ಹಂಚಿಕೆಯ ವಿವಾದ. ಪ್ರಹ್ಲಾದ್ ಜೋಶಿ ಈ ಬಗ್ಗೆ ಮಾತನಾಡಿದ್ದಾರೆ. ಕೇಂದ್ರ ಸಚಿವರು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧವಾಗಿ ಹರಿಹಾಯ್ದಿದ್ದಾರೆ. ಸಿದ್ದರಾಮಯ್ಯ ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್. ಅನುದಾನಕ್ಕೆ ಅಭಿವೃದ್ಧಿ ಯೋಜನೆಗಳಿಗೆ ದುಡ್ಡಿಲ್ಲ ಅನ್ನೋದನ್ನ ಕಾಂಗ್ರೆಸ್ನ ನಾಯಕರೇ ಪದೇ ಪದೇ ಹೇಳ್ತಿದ್ದಾರೆ. ಈಗ ಎಲ್ಲ ಆರ್ಥಿಕ ಅಶಿಸ್ತಿನ ವಿಚಾರಕ್ಕೆ ಕೇಂದ್ರ ಸರ್ಕಾರ ಹಾಗೆ ಮೋದಿ ಮೇಲೆ ಗೂಬೆ ಕೂರಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಕಳೆದ 10 ವರ್ಷದಲ್ಲಿ 60,000 ಕೋಟಿ ರೂಪಾಯಿ ರಾಜ್ಯಕ್ಕೆ ಬಂದಿದೆ. ಕಳೆದ 10 ವರ್ಷದಲ್ಲಿ ಮೋದಿ ಸರ್ಕಾರವೇ 2.85 ಲಕ್ಷ ಕೋಟಿಯನ್ನ ಕೊಟ್ಟಿದೆ. ಕೇಂದ್ರದಿಂದ ಈವರೆಗೆ 12,542 ಕೋಟಿ ಬರ ಪರಿಹಾರ ಕೂಡ ಬಂದಿದೆ. ಆದರೆ ಸಿದ್ದರಾಮಯ್ಯನವರು ಇದೆಲ್ಲವನ್ನ ಕೂಡ ಮರೆಮಾಚಿ ಕೇವಲ ಸುಳ್ಳನ್ನ ಮಾತ್ರ ಜನರ ಮುಂದಿಡೋ ಪ್ರಯತ್ನ ಮಾಡ್ತಿದ್ದಾರೆ. ಸುಳ್ಳು ಹೇಳೋದ್ರಲ್ಲಿ ಸಿದ್ದರಾಮಯ್ಯ ಎಕ್ಸ್ಪರ್ಟ್ ಅಂತ ಮುಖ್ಯಮಂತ್ರಿಗಳ ವಿರುದ್ಧ ಗರಂ ಆಗಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ನಮ್ಮ ಸರ್ಕಾರದ ಅವಧಿಯಲ್ಲಿ, ಮೋದಿ ಸರ್ಕಾರದ ಅವಧಿಯಲ್ಲಿ ಫ್ರಮ್ 2014-15 ಟಿಲ್ ಡೇಟ್ ಇನ್ನು ರಿಲೀಸ್ ಮಾಡೋದಿದೆ 12,542 crores. 12,542.974 crores ಅಂದರೆ ಆಲ್ಮೋಸ್ಟ್ 12,543 crores, ಆಲ್ಮೋಸ್ಟ್ 3 times more. ಸಿದ್ದರಾಮಯ್ಯನವರು ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್. ಸುಳ್ಳು ರಾಮಯ್ಯ ಅವರು ಸಿದ್ದರಾಮಯ್ಯನವರಲ್ಲ, ಅವರು ಸುಳ್ಳು ರಾಮಯ್ಯನವರು. ಮಿಸ್ಇನ್ಫಾರ್ಮೇಷನ್ ಕ್ಯಾಂಪೇನ್ ಮಾಡೋದೇ 2 ಕಾರಣದಿಂದ ಅವರು ಮಾಡ್ತಾ ಇದ್ದಾರೆ. ಒಂದು, ತಾವು ಹೇಳಿದ ಪ್ರಾಮಿಸನ್ನು ಅವರಿಗೆ ಪೂರೈಸೋದಾಗ್ತಾ ಇಲ್ಲ. ನಮ್ಮ ಸರ್ಕಾರದ ಅವಧಿಯಲ್ಲಿ, ಮೋದಿ ಸರ್ಕಾರದ ಅವಧಿಯಲ್ಲಿ ಫ್ರಮ್ 2014-15 ಟಿಲ್ ಡೇಟ್ ಇನ್ನು ರಿಲೀಸ್ ಮಾಡೋದಿದೆ 12,542 crores. 12,542.974 crores ಅಂದರೆ ಆಲ್ಮೋಸ್ಟ್. ವೆಲ್ಕಮ್ ಬ್ಯಾಕ್. ವೀರಶೈವ ಲಿಂಗಾಯತರಿಗೆ ಸ್ಥಾನಮಾನದ ಕುರಿತಂತೆ ಶಾಮನೂರು ಶಿವಶಂಕರಪ್ಪನವರು ಬರೆದಿರುವ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ವಿಶೇಷವಾಗಿ ಮಹೇಶ್ ತೆಂಗಿನಕಾಯಿ, ಬಿಜೆಪಿಯ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಶಾಮನೂರು ಶಿವಶಂಕರಪ್ಪ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. ಕಾಂಗ್ರೆಸ್ನಲ್ಲಿ ಲಿಂಗಾಯತರ ಕಡೆಗಣನೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಒಪ್ಪಿಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಲಿಂಗಾಯತ ಸಿಎಂಗಳ ಬಗ್ಗೆ ಮಾತನಾಡಿದ್ದಾರೆ. ಲೋಕಸಭೆಯಲ್ಲಿ ಇದು ಪರಿಣಾಮ ಬೀರಲಿದೆ ಅಂತ ಹೇಳಿ ನೇರವಾಗಿ ಶಾಮನೂರು ಶಿವಶಂಕರಪ್ಪನವರ ಪತ್ರವನ್ನ ಲೋಕಸಭಾ ಚುನಾವಣೆಗೆ ಲಿಂಕ್ ಮಾಡಿ ಮಾತನಾಡಿದ್ದಾರೆ ಮಹೇಶ್ ತೆಂಗಿನಕಾಯಿ. ವೀರಶೈವ ಲಿಂಗಾಯತ ಸಮುದಾಯದ ಹಿರಿಯ ಮುಖಂಡ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ಶಾಮನೂರು ಶಿವಶಂಕರಪ್ಪ ಅವರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರಿಗೆ ಪತ್ರ ಬರೆದು ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭಾ ಸ್ಥಾನ ಕೊಡುವಂಥ, ಅದರ ಜೊತೆಗೆ ಕಾಂಗ್ರೆಸ್ ಲಿಂಗಾಯತರಿಗೆ ಪ್ರತಿನಿಧಿ ಇಲ್ಲ ಅನ್ನುವಂಥದ್ದು ಪರೋಕ್ಷವಾಗಿ ಹೇಳುತ್ತೆ. ಈ ಬಗ್ಗೆ ಮಾತಾಡೋಕ್ಕೆ ಬಿಜೆಪಿ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ನಮ್ಮ ಜೊತೆ ಇದ್ದಾರೆ. ಸರ್, ಶಾಮನೂರು ಪತ್ರ ತಾವು ಗಮನಿಸಿದ್ರೆ ತಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಬರೆದಿರೋದು ಏನನ್ಸುತ್ತೆ? ನೋಡಿ, ಇವತ್ತು ಶಾಮನೂರು ಶಿವಶಂಕರಪ್ಪ ಅವರು 2-3 ವಿಷಯಗಳಿಗೆ ಸಂಬಂಧಪಟ್ಟಾಗೆ ಇವತ್ತು ಪತ್ರವನ್ನು ಬರೆದಿದ್ದಾರೆ. ಮೊದಲೇದು, ವೀರಶೈವರಿಗೆ ವಿಶೇಷವಾಗಿ ಸನ್ಮಾನ್ಯ ಯಡಿಯೂರಪ್ಪನವರಾಗಲಿ, ಬೊಮ್ಮಾಯಿಯವರಾಗಲಿ, ಶೆಟ್ಟರಾಗಲಿ, ಈ ರೀತಿ ಅನೇಕರಿಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸ್ಥಾನ ಪ್ರಾತಿನಿಧ್ಯ ಕೊಟ್ಟಿರ್ತಕ್ಕಂಥದ್ದನ್ನು ಉಲ್ಲೇಖ ಮಾಡಿದ್ದಾರೆ. ಆದರೆ ಅದೇ ಕಾಂಗ್ರೆಸ್ನಲ್ಲಿ ಕೂಡ ಇವತ್ತು ಯಾರೂ ಲಿಂಗಾಯತರಿಗೆ ಪ್ರಾತಿನಿಧ್ಯ ಇಲ್ಲ ಅನ್ನತಕ್ಕಂಥದ್ದನ್ನು ತೋರಿಸುವಂಥದ್ದು ಕೂಡ ಇವತ್ತು ಅದು ಎತ್ತಿ ತೋರಿಸುವಂಥದ್ದು ಮಾಡಿದ್ದಾರೆ. ಎರಡನೇದು, ನಮ್ಮದು MLA ಎಲೆಕ್ಷನ್ನಲ್ಲಿ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ವೀರಶೈವರಿಗೆ ಲಿಂಗಾಯತರಿಗೆ ಟಿಕೆಟನ್ನು ಕೊಟ್ಟಿದ್ದಾಗಿದೆ. ಬರ್ತಕ್ಕಂಥ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಇವತ್ತು ಆಲ್ಮೋಸ್ಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಸ್ಟ್ ಕಾಂಬಿನೇಷನ್ ಅನುದಾನದಲ್ಲಿ ಎಲ್ಲ ಕಮ್ಯುನಿಟಿಗೂ ಕೂಡ ಕೊಡುವಂಥದ್ದಾಗುತ್ತೆ. ಈಗಾಗಲೇ ರಾಜ್ಯಸಭೆಗೆ ಸಂಬಂಧಪಟ್ಟಾಗೆ ಅವ್ರು ಬರೆದಿದ್ದಾರೆ. ರಾಜ್ಯಸಭೆಗೆ ಸಂಬಂಧಪಟ್ಟಾಗೆ ನಾವು ವಿಶೇಷವಾಗಿ ಈ ಸಲ OBC ಕ್ಯಾಟಗರಿಯಲ್ಲಿ ಮಾಡಬೇಕನ್ನೋ ಇಟ್ಕೊಂಡು ಮಾಡಿದ್ದೇವೆ. ಇನ್ನು ಮುಂದೆ ಅನೇಕ ಬೇರೆ ಬೇರೆ ಸಂದರ್ಭ ಬಂದಾಗ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ರಾಜ್ಯದಲ್ಲಿ ವಿಶೇಷವಾಗಿ ಸ್ಥಾನಮಾನ ಕೊಟ್ಟಿರೋದಂದ್ರೆ ಭಾರತೀಯ ಜನತಾ ಪಾರ್ಟಿ. ಅವರು ಕಾಂಗ್ರೆಸ್ನ ಹಿರಿಯ ಮುಖಂಡರು ಮತ್ತು ಸಮುದಾಯದ ವೀರಶೈವ ಲಿಂಗಾಯತ ಸಮುದಾಯದ ಕೂಡ ಅಗ್ರಗಣ್ಯ ನಾಯಕರು, ಅಂದರೆ ಒಂದು ಇದರಲ್ಲಿ ಸಮುದಾಯದ ಕೂಡ ಅಧ್ಯಕ್ಷರು ಕೂಡ ಆಗಿರುವಂಥದ್ದು ಆ ಮಹಾಸಭಾದ ಅವ್ರ ಪತ್ರ ಬರೆದಿರುವಂಥ ಹಿನ್ನೆಲೆಯಲ್ಲಿ ಇದು ರಾಜಕೀಯವಾಗಿ ಯಾವ ರೀತಿ ಇದಾಗುತ್ತೆ ನೋಡಿ? ಇವತ್ತು ಶಾಮನೂರು ಶಿವಶಂಕರಪ್ಪರವರು ಬರೆದಿರ್ತಕ್ಕಂಥ ಪತ್ರಕ್ಕೆ ನಮ್ಮ ಪಾರ್ಟಿ ಅಂಕರ್ ನಾವು ಅದು 100% ಒಬ್ಳೆ ಮಾಡಿಬಿಟ್ಟಿದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಪ್ರಶ್ನೆ ಇಲ್ಲ. ಈಗ ನಾನಾಗಲಿ, ನಮ್ಮ ಜೊತೆ ನಮ್ಮ MR ಪಾಟೀಲ್ ಆಗಲಿ, ಅನೇಕರು ಇವತ್ತು ವೀರಶೈವ ಲಿಂಗಾಯತ ಸಮಾಜದ ಶಾಸಕರು ನಾವು ಆಯ್ಕೆಯಾಗಿ ಬಂದಿದೆ. ಆದರೆ ಆ್ಯಸ್ ಸಚ್ ಕಾಂಗ್ರೆಸ್ನಲ್ಲಿ ಇವತ್ತು ಏನಾಗ್ತಾಯಿದೆ ಅನ್ನುವಂಥದ್ದನ್ನು ಪರೋಕ್ಷವಾಗಿ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಯಾವಾಗೂ ಲಿಂಗಾಯತ ವಿರೋಧ ಪಾರ್ಟಿ ಅನ್ನತಕ್ಕಂಥದ್ದನ್ನು ಕೂಡ ಮತ್ತೊಮ್ಮೆ ಸಾಬೀತನ್ನು ಆಗುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ಸಿನ
ಅವರು ಒಬ್ಬರು ಶಾಸಕರಾಗಿ ಕೆಲಸ ಮಾಡಿದಂಥವ್ರು, ಅಖಿಲ ಭಾರತ ವೀರಶೈವ ಮಹಾಸಭಾದ ಕೆಲಸ ಮಾಡ್ತಕ್ಕಂಥವ್ರು. ಅವ್ರು ಏನು ಚಾಟಿ ಬೀಸುವಂಥ ಕೆಲಸ ಮಾಡಿದ್ರೆ ಅವ್ರ ಪಾರ್ಟಿಗೆ ಹೇಳುವಂಥದ್ದು ನಮ್ಮ ಪಾರ್ಟಿಗೆ ಲೆಟರ್ ಬರೆದು ಅವ್ರ ಪಾರ್ಟಿ ಅಧ್ಯಕ್ಷರಿಗೆ ಏನು ತಿಳಿಸ್ಬೇಕು ಅನ್ನೋಂಥ ವಿಷಯನ ಅವ್ರು ತಿಳಿಸಿದ್ದಾರೆ. ಚುನಾವಣೆ ಮೇಲೆ ಒಂದಷ್ಟು ಪರಿಣಾಮ ಬೀರುತ್ತಲ್ಲ ಸರ್ ಇದು? ಡೆಫಿನೆಟ್ಲಿ ನೋಡಿ, ಇವತ್ತು ಅವರು ಏನು ಕಡೆಗಣಿಸ್ತಾ ಇದ್ದಾರೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿದೆ. ವೀರಶೈವ ಲಿಂಗಾಯತರಿಗೆ ಭಾಳ ಕಡೆಗಣನೆ ಮಾಡ್ತಕ್ಕಂಥ ಕೆಲಸನ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಬರ್ತಕ್ಕಂಥ ಚುನಾವಣೆಯಲ್ಲಿ ಅದರ ಇಂಪ್ಯಾಕ್ಟ್ ಕೂಡ ಗ್ಯಾರಂಟಿ ಆಗುತ್ತೆ. ಇದು ಮಹೇಶ್ ಟೆಂಕೆ ಅವರು ಮತ್ತು ಅವ್ರು ಹೇಳ್ತಾರೆ ಶಾಮನೂರು ಶಿವಶಂಕರಪ್ಪ ಅವರು ಬರೆದಿರೋ ಪತ್ರ ಏನಿದೆ ಅದು ಲಿಂಗಾಯತರ ಕಡೆಗಣನೆ ಅಂತ ಅವರೇ ಕೂಡ ಒಪ್ಕೊಂಡಿರ್ತಿದ್ದು, ಕಾಂಗ್ರೆಸ್ಗೆ ಚಾಟಿ ಬೀಸಿದೆ ಅಂತ ಹೇಳಿದ್ರು. ಜೊತೆಗೆ ಲೋಕಸಭಾ ಚುನಾವಣೆ ಮೇಲೆ ಕೂಡ ಇದು BJP ಪರವಾಗಿ ಒಂದಷ್ಟು ಆಗುತ್ತೆ ಅನ್ನೋಂಥದ್ದು, ಅಂದರೆ ಚುನಾವಣೆ ಮೇಲೆ ಒಂದಷ್ಟು ಪರಿಣಾಮ ಬೀರುತ್ತೆ ಅಂತ ಕೂಡ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜನ್ ಜೊತೆ ವಿಜಯ್ ಜೊನ್ನಳ್ಳಿ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಧಾರವಾಡದಿಂದ ರಾಣಿ ಚೆನ್ನಮ್ಮನ ಊರಿಗೆ ಮಹಿಳೆಯರು ಜಾಥಾ ಹೊರಟಿದ್ದಾರೆ. ಈ ಜಾಥಾದ ಉದ್ದೇಶವನ್ನ ವಿವರಿಸಿದ್ದಾರೆ ನಮ್ಮ ಪ್ರತಿನಿಧಿ, ನೋಡೋಣ. ರಾಜ್ಯದಲ್ಲಿ ಬ್ರಿಟಿಷರ ವಿರುದ್ಧ ಮೊದಲ ಬಾರಿಗೆ ಹೋರಾಟ ಮಾಡಿದ್ದು 1824ರ ಕಿತ್ತೂರಿನಲ್ಲಿ ನಡೆದಿರುವಂತಹ ಹೋರಾಟ. ಅಂದ್ರೆ ಕಿತ್ತೂರಿನ ರಾಣಿ ಚೆನ್ನಮ್ಮ ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಬ್ರಿಟಿಷರನ್ನ ಎದುರಿಸಿ ಯುದ್ಧ ಸಾರಿದಂತ ವೀರ ಮಹಿಳೆ ಅನ್ನುವಂತ ಒಂದು ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. 200 ವರ್ಷಗಳ ಒಂದು ಈ ಇತಿಹಾಸಕ್ಕೆ ಸೇರಿದ ಇದನ್ನು ಸ್ಮರಣೀಯವಾಗಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ದೇಶಾದ್ಯಂತ ಇರುವಂತಹ 60ಕ್ಕೂ ಹೆಚ್ಚು ಮಹಿಳಾ ಸಂಘಟನೆಗಳು ಇದೇ ಫೆಬ್ರವರಿ 21ರಂದು ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರಿನಲ್ಲಿ ಸೇರುವುದಕ್ಕೆ ಒಂದು ಆಂದೋಲನ ಮಾಡೋದಕ್ಕೆ ಈಗಾಗಲೇ ಮುಂದಾಗ್ತಾರೆ. ನಾನು ಕೂಡ ಕಿತ್ತೂರು ಚೆನ್ನಮ್ಮ ಅನ್ನುವಂಥ ಒಂದು ಸ್ಲೋಗನ್ ನಿಂದ ಒಂದು ಬೃಹತ್ ಮಟ್ಟದ ಒಂದು ದೇಶವ್ಯಾಪಿ ಒಂದು ಆಂದೋಲನ ಮಾಡ್ತಾ ಇದ್ದಾರೆ. ಈ ಒಂದು ಆಂದೋಲನದಲ್ಲಿ ಅಂತಂದ್ರೆ ನಮ್ಮ ದೇಶದ 18 ರಾಜ್ಯಗಳಿಂದ ಸುಮಾರು 3000ಕ್ಕೂ ಹೆಚ್ಚು ಮಹಿಳಾ ಹೋರಾಟಗಾರ್ತಿಯರು, ಮಹಿಳಾ ಸಾಧಕಿಯರು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕಥೆಗಳನ್ನು ಕೂಡ ಇದ್ದಾರೆ. ದೇಶದಲ್ಲಿರುವ ಎಲ್ಲ ಪ್ರಾದೇಶಿಕ ಭಾಷೆಗಳ ನಿರ್ಣಯಗಳನ್ನ ಪ್ರಕಟಿಸಿದ ಬಳಿಕ ಎಲ್ಲ ರಾಜ್ಯಗಳಲ್ಲೂ ಈ ಆಂದೋಲನವನ್ನ ಹಬ್ಬಿಸುವುದಕ್ಕೆ ಮೂಲಕ ಒಂದು ಇಡೀ ಒಂದು ಚಳವಳಿಯನ್ನು ರೂಪಿಸುವುದಕ್ಕೆ ಈಗ ದೇಶಾದ್ಯಂತ ಇರುವಂತಹ 60ಕ್ಕೂ ಹೆಚ್ಚು ಮಹಿಳಾ ಸಂಘಟನೆಗಳು ಮುಂದಾಗ್ತಾ ಇದ್ದಾವೆ. ಡಿವಿ ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.